ಯಾರಿಗೆ ತಾನೇ ಇಷ್ಟ ಆಗಲ್ಲ ಬ್ರೆಡ್ ರೋಸ್ಟ್ ಮಸಾಲ. ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಹಾಕಿ ಅದ್ರ ಮೇಲೆ ಬ್ರೆಡ್ಡನ್ನು ಫ್ರೈ ಮಾಡಿ ಇಟ್ಟಿದ್ದೀನಿ. ಹಾಗೆ ರುಚಿ ಮಾತ್ರ ಗೊತ್ತಾಗೋದಂದರೆ ನೀವು ಮಾಡ್ಕೊಂಡು ತಿಂದಾಗ. ಹಾಯ್ ಹಲೋ ನಮಸ್ಕಾರ. ದಿನ ಸಿಂಪಲ್ಲಾಗಿ ಬ್ರೆಡ್ ರೋಸ್ಟ್ ಮಸಾಲ ಮಾಡ್ಕೊಂಡು ಬಂದಿದ್ದೀನಿ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಇಷ್ಟಪಡ್ತಾರೆ. ಹೆಚ್ಚಾಗಿ ಎಣ್ಣೆ ತಿಂಡಿ ಸಂಜೆ ಮಾಡ್ಕೊಳ್ಳೋರೆ ಜಾಸ್ತಿ. ಅದಕ್ಕಿಂತ ಈ ಥರ ಬ್ರೆಡ್ಡನ್ನು ರೋಸ್ಟ್ ಮಾಡಿ ಮಸಾಲ ಮಾಡ್ಕೊಂಡು ತಿಂದರೆ ಬಹಳ ರುಚಿ ಅನಿಸುತ್ತೆ. ಬನ್ನಿ ಈಗ ಇದ್ರ ವೀಡಿಯೋನ ನೋಡ್ತಾ ಹೋಗೋಣ. ನಾನಿಲ್ಲಿ ಬ್ರೆಡ್ ಟೋಸ್ಟ್ ಮಸಾಲ ಮಾಡೋಕ್ಕೆ 150 ಗ್ರಾಮಷ್ಟು ಒಣ ಬಟಾಣಿನ 4 ಗಂಟೆ ಕಾಲ ನೆನೆಸಿ ಕುಕ್ಕರಿಗೆ ಹಾಕಿ ಅದ್ರ ಮೇಲೆ ನೀರು ಹಾಕಿ 2 ವಿಷಲ್ ಕೂಗಿಸಿ ಬೇಯಿಸಿಟ್ಕೊಂಡಿದ್ದೀನಿ. 4 ಬಾದಾಮಿ ಟೊಮೊಟೊ ಇಟ್ಕೊಂಡಿದ್ದೀನಿ, 2 ಈರುಳ್ಳಿ ಇಟ್ಕೊಂಡಿದ್ದೀನಿ, 2 ಹಸಿಮೆಣಸಿದೆ, 1 ಇಂಚು ಚಕ್ಕೆ, 4 ಲವಂಗ, 1 ಏಲಕ್ಕಿ ತೊಗೊಂಡಿದ್ದೀನಿ, 10 ಬೆಳ್ಳುಳ್ಳಿ ಹೆಸಳಿದೆ, 1 ಇಂಚು ಶುಂಠಿ ಇದೆ. ಇನ್ನೊಂದು ತಟ್ಟೆಯಲ್ಲಿ 4 ಸ್ಪೂನಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಓಮ ಇಟ್ಕೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಜೀರಿಗೆ ಇದೆ, 1/4 ಸ್ಪೂನಷ್ಟು ಗರಂ ಮಸಾಲೆ ಇಟ್ಕೊಂಡಿದ್ದೀನಿ, 1 ಸ್ಪೂನು ಪುಡಿ ಮಾಡಿರೋ ಕೊತ್ತಂಬರಿ ಇದೆ, 1.5 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇಟ್ಕೊಂಡಿದ್ದೀನಿ, ಹಾಗೆ ರುಚಿಗಾಗಷ್ಟು ಉಪ್ಪು, 1/4 ಸ್ಪೂನಷ್ಟು ಅರಿಶಿನ ಇದೆ. ಒಲೆ ಮೇಲೆ ಬಾಣಲಿ ಇಟ್ಟಿದ್ದೀನಿ, 2 ಸ್ಪೂನಷ್ಟು ಎಣ್ಣೆ ಹಾಕೋಣ. ಈಗ ಚಕ್ಕೆ, ಏಲಕ್ಕಿ, ಲವಂಗ ಹಾಕೋಣ, ಸ್ವಲ್ಪ ಫ್ರೈ ಮಾಡೋಣ. ಈಗ ಓಮ ಹಾಕೋಣ. ಓಮ ಸ್ವಲ್ಪ ಪರಿಮಳ ಬರೋಷ್ಟು ಫ್ರೈ ಮಾಡೋಣ. ಈಗ ಹೆಚ್ಚಿರುವ ಟೊಮೊಟೊ ಹಾಕೋಣ. ಟೊಮೊಟೊ ಸ್ವಲ್ಪ ದೊಡ್ಡದಾಗಿ ಹೆಚ್ಚೋಣ, ಯಾಕಂದರೆ ಇದನ್ನು ಫ್ರೈ ಮಾಡಿ ನಂತರ ರುಬ್ಬಬೇಕು. ಟೊಮೊಟೊವನ್ನು ಚೆನ್ನಾಗಿ ಬಾಳಬೇಕು, ಅಂದರೆ ಹಸಿ ಪೂರ್ತಿ ಹೋಗಬೇಕು. ಈಗ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ ಜೊತೆ ಹಾಕಿ ಮಿಕ್ಸ್ ಮಾಡೋಣ. ಈ ಟೊಮೊಟೊ ಹೋಳುಗಳ ಮೇಲೆ ನೋಡಿ ಹೀಗೆ ಎಣ್ಣೆ ಬಂದು ಮೇಲೆ ಕುತ್ಕೊಬೇಕು. ಈಗ ಗ್ಯಾಸ್ ಆಫ್ ಮಾಡೋಣ. ತಣ್ಣಗಾದ್ಮೇಲೆ ಇದನ್ನು ಪೇಸ್ಟ್ ಮಾಡೋಣ. ಮಸಾಲೆ ನೋಡಿ ಇಷ್ಟು ನಯಸ್ಸಾಗಿ ಬರಬೇಕು. 2 ಸ್ಪೂನ್ ಎಣ್ಣೆ ಹಾಕೋಣ. ಜೀರಿಗೆ ಸ್ವಲ್ಪ ಪರಿಮಳ ಬರೋಷ್ಟು ಫ್ರೈ ಆಗಬೇಕು. ಈಗ ಹೆಚ್ಚಿರುವ ಈರುಳ್ಳಿ ಹಾಕೋಣ. ಈರುಳ್ಳಿನ ಫ್ರೈ ಮಾಡ್ತಾ ಹೋಗೋಣ. ಈಗ 2 ಸ್ಪೂನಷ್ಟು ನೀರನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಇಲ್ಲಿ ಸೇರಿಸ್ತೀನಿ. ಈಗ ಮಸಾಲೆನ ಈರುಳ್ಳಿ ಜೊತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಅರಿಶಿನ, ಚಿಲ್ಲಿ ಪೌಡ್ರು ಮಿಕ್ಸ್ ಮಾಡೋಣ. ತುಂಬ ದಪ್ಪ ಅನಿಸಿದರೆ ಪುನಃ 1-2 ಸ್ಪೂನಷ್ಟು ನೀರು ಹಾಕಿದರೆ ಸರಿ. ಈಗ ರುಚಿಗಾಗಷ್ಟು ಉಪ್ಪು, ಕೊತ್ತಂಬರಿ ಪೌಡ್ರು, ಗರಂ ಮಸಾಲೆ ಹಾಗೆ ಸ್ವಲ್ಪ ಕುದಿಯಕ್ಕೆ ಬಿಡೋಣ. ಅಂದರೆ ಇದು ಹಸಿ ವಾಸನೆ ಹೋಗಬೇಕು ಮಸಾಲೆದು. ಈಗ ಬೇಯಿಸಿದ ಬಟಾಣಿ ಹಾಕಿ ಪುನಃ ಮಿಕ್ಸ್ ಮಾಡಿ ಕುದಿಸ್ಬೇಕು 5 ನಿಮಿಷ. ಈಗ ಬ್ರೆಡ್ ಟೋಸ್ಟಿಗೆ ಮಸಾಲ ರೆಡಿ ಆಯಿತು. ಇನ್ನು ಬ್ರೆಡ್ಡನ್ನು ಟೋಸ್ಟ್ ಮಾಡಿದರೆ ಸರಿ. ಗ್ಯಾಸ್ ಆಫ್ ಮಾಡೋಣ. ಒಲೆ ಮೇಲೆ ಕಾವಲಿ ಇಟ್ಟಿದ್ದೀನಿ. ಈಗ ಬೆಣ್ಣೆ ಹಾಕೋಣ. ಬೆಣ್ಣೆ ತುಪ್ಪ ಯಾವುದಾದ್ರೂ ಆಗುತ್ತೆ, ಅದು ಕೆಲವರಿಗೆ ಬೆಣ್ಣೆನೇ ತುಂಬ ಟೇಸ್ಟು. ಈಗ ಬೆಣ್ಣೆ ಹಾಕಿದ ಮೇಲೆ ಬ್ರೆಡ್ ಇಡ್ತಾ ಹೋಗೋಣ. ಪುನಃ ಬ್ರೆಡ್ ಮೇಲೆ ಬೆಣ್ಣೆ ಹಚ್ಚೋಣ. ತುಂಬ ಈಸಿ ಅಂದರೆ ಇದೆ. ಈಗ ರೋಸ್ಟ್ ಆಗಿದೆ. ಗ್ಯಾಸ್ ಆಫ್ ಮಾಡಿ ಹಾಗೆ ಕಾವಲಿ ಮೇಲೆ ಬಿಟ್ಬಿಡೋಣ. ಇನ್ನೂ ಸ್ವಲ್ಪ ರೋಸ್ಟ್ ಆಗುತ್ತೆ. ಬಿಸಿ ಬಿಸಿ ಇರಬೇಕಾದ್ರೆ ತಿನ್ನೋಕ್ಕೆ ಟೇಸ್ಟು. ಈಗ ಮಸಾಲೆ ಸ್ವಲ್ಪ ಹಾಕ್ತಾ ಬರೋಣ. ಯಾರು ಗೆಸ್ಟ್ ಬಂದಾಗ ಈ ಥರ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ. ಅದ್ರ ಮೇಲೆ ಬ್ರೆಡ್ ಇಡ್ತಾ ಬರೋಣ. ರುಚಿಯಾದ ಬ್ರೆಡ್ ರೋಸ್ಟ್ ಮಸಾಲ ರೆಡಿ ಆಯಿತು. ಈಗ ತಿಂದುಬಿಟ್ರೆ ಸರಿ, ಟೇಸ್ಟ್ ನೋಡಿದ್ರೆ ಸರಿ. ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಇದರಲ್ಲಿ ಎಷ್ಟು ಸಿಂಪಲ್ಲಾಗಿ ಬ್ರೆಡ್ ರೋಸ್ಟ್ ಮಸಾಲ ಮಾಡ್ಕೊಳ್ಬೋದು ಅಂತ. ಸಂಜೆ ಟೈಮ್ಗಂತೂ ಒಳ್ಳೆ ಸಿಂಪಲ್ ಸ್ನ್ಯಾಕ್ಸ್ ಅಲ್ಲ, ಚೆನ್ನಾಗಿರೋ ಸ್ನ್ಯಾಕ್ಸೇ ಆಗುತ್ತೆ ಅಂತ ಹೇಳ್ಬೋದು. ಎಣ್ಣೆ ತಿಂಡಿ ಎಲ್ಲ ತಿನ್ನೋದಕ್ಕಿಂತ ಈ ಥರ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ನಿಮಗೆ ಇದು ಟೇಸ್ಟ್ ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.